ನಮಸ್ಕಾರ. ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರು ಮದುವೆ ಆದರೆ ಖಂಡಿತವಾಗ್ಲೂ ಡೈವರ್ಸು ಪಕ್ಕಾ ಅಂತ ಅಂದ್ಕೊಳ್ಳಿ. ವಿಡಿಯೋನ ಪೂರ್ತಿ ನೋಡ್ತಾ ಹೋಗಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಈ ಒಂದು ರಾಶಿ ನಕ್ಷತ್ರದವರಿಗೆ ಮದುವೆ ಆದಮೇಲೆ ಖಂಡಿತವಾಗ್ಲೂ ಈ ಸಪರೇಷನ್ಸನ್ನು ಇರ್ತಾರೆ, ದೂರ ಆಗಿರ್ತಾರೆ, ಅಥವಾ ಡೈವರ್ಸನ್ನು ಆಗಿರುತ್ತೆ, ಅಥವಾ ಈ ಗಂಡನೇ ತೀರೋಗಿರ್ಬೋದು, ಅಥವಾ ಹೆಂಡ್ತಿನೇ ತೀರೋಗಿರ್ಬೋದು, ಅಥವಾ ಮಕ್ಕಳಾಗ್ದಲೇ ಇರ್ಬೋದು. ಇನ್ನು ಅನಾರೋಗ್ಯದ ಸಮಸ್ಯೆ, ಲಾಂಗ್ ಟರ್ಮು, ದೀರ್ಘಕಾಲಿಕ ಅನಾರೋಗ್ಯದ ಸಮಸ್ಯೆ ಒಂದು ರಿಲೇಟೆಡ್ಸು ಇರಬಹುದು, ಅಥವಾ ಈ ಮಕ್ಕಳು ಏನಾದರೂ ಡಿಫೆಕ್ಟಿವ್ ಮಕ್ಕಳುಗಳು ಹುಟ್ಟಿರ್ಬೋದು. ಮತ್ತು ಈ ಕುಟುಂಬದ ವಿಚಾರದಲ್ಲಿ ಅತ್ತೆ, ಸೊಸೆ, ನಾದಿನಿ, ಮಾವನ ವಿಚಾರದಲ್ಲಿ ಸಮಸ್ಯೆಗಳು ಖಂಡಿತವಾಗ್ಲೂ ಇದ್ದೇ ಇರುತ್ತೆ. 100ಕ್ಕೆ 50% ಆಫ್ ದಿ ಪೀಪಲ್ಸ್ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರೇ ಆಗಿರುತ್ತಾರೆ. ಅದರಲ್ಲೂ ಈ ಒಂದು ರಾಶಿ ನಕ್ಷತ್ರದವರಿಗೆ ಜಾತಕದಲ್ಲಿ ಎಸ್ಪೆಷಲಿ ಮೇಷಲಗ್ನ, ಸಿಂಹ ಲಗ್ನ ಅಥವಾ ಧನುರ್ಲಗ್ನ ಆಗಿ, ಅಥವಾ ತುಲಾ ಲಗ್ನ, ಅಥವಾ ವೃಶ್ಚಿಕ ಲಗ್ನ, ಅಥವಾ ಮೀನ ಲಗ್ನ, ಅಥವಾ ವೃಷಭ ಲಗ್ನ ಏನಾದರೂ ಆಗಿ ದಶಾಭುಕ್ತಿಗಳಲ್ಲಿ ಈ ಯಾವುದೇ ಗ್ರಹದ ದಶಾಭುಕ್ತಿ ನಡೀಲಿ, ದಶಾಭುಕ್ತಿಗಳಲ್ಲಿ 1ನೇ ಮನೆ, 3ನೇ ಮನೆ, 4ನೇ ಮನೆ, 5ನೇ ಮನೆ, 6ನೇ ಮನೆ, 8ನೇ ಮನೆ, 12ನೇ ಮನೆ ಬಂದಿದ್ದರೆ ಖಂಡಿತವಾಗ್ಲೂ ಈ ರಾಶಿ ನಕ್ಷತ್ರದವರು, ಗಂಡು ಮಕ್ಕಳಾಗಲಿ ಹೆಣ್ಣು ಮಕ್ಕಳಾಗಲಿ, ಗಂಡ ಹೆಂಡತಿ ನಡುವೆ ಜಗಳ, ಕಲಹ, ಮನಸ್ತಾಪ, ಭಿನ್ನಾಭಿಪ್ರಾಯ, ಸಪ್ರೇಷನ್ ಆಗಿರ್ತಾರೆ, ದೂರ ಆಗಿರ್ತಾರೆ, ಇಲ್ಲ ಡೈವರ್ಸ್ಗಳು ಮಾಡ್ಕೊಂಡಿರ್ತಾರೆ, ಇಲ್ಲ ಅಥವಾ ಗಂಡನೇ ತೀರೋಗಿರ್ಬೋದು, ಅಥವಾ ಹೆಂಡ್ತಿನೇ ತೀರೋಗಿರ್ಬೋದು, ಇಲ್ಲ ಮಕ್ಕಳಾಗ್ದಲೇ ಇರ್ತಾರೆ, ಮಕ್ಕಳಾದರೂ ಡಿಫೆಕ್ಟಿವ್ ಮಕ್ಕಳು ಹುಟ್ಟಿರ್ಬೋದು. ಇವರಿಗೆ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವ್ರಿಗೆ ಅನಾರೋಗ್ಯದ ಸಮಸ್ಯೆ ಇರುತ್ತೆ, ಆಕ್ಸಿಡೆಂಟ್ಸ್ಗಳು ಆಗಿರ್ಬೋದು. ಈ ಒಂದು ಕುಟುಂಬದ ವಿಚಾರದಲ್ಲಿ ಸಿಕ್ಕಾಬಟ್ಟೆ ನೋವುಗಳು ಇದ್ದೇ ಇರುತ್ತೆ. 100ಕ್ಕೆ 50% ಆಫ್ ದಿ ಪೀಪಲ್ಸ್ ಎಸ್ಪೆಷಲಿ ಈ ಒಂದು ರಾಶಿ ನಕ್ಷತ್ರದವರೇ ಆಗಿರ್ತಾರೆ. ಗಂಡನ ಬಗ್ಗೆ, ಹೆಂಡತಿ ಬಗ್ಗೆ ಅನುಮಾನ ಪಡೋದು, ಈ ಒಂದು ರಿಲೇಟೆಡ್ಸ್ ಎಲ್ಲ ಇರುತ್ತೆ. ಯಾವ್ಯಾವ ರಾಶಿ ನಕ್ಷತ್ರದವರು ಅಂತಂದರೆ, ಈ ತುಲಾ ರಾಶಿ ಸ್ವಾತಿ ನಕ್ಷತ್ರ, ತುಲಾ ರಾಶಿ ಚಿತ್ತಾ ನಕ್ಷತ್ರ, ಮೇಷರಾಶಿ ಭರಣಿ ನಕ್ಷತ್ರ, ಮೇಷರಾಶಿ ಅಶ್ವಿನಿ ನಕ್ಷತ್ರ, ಸಿಂಹರಾಶಿ ಮಘ ನಕ್ಷತ್ರ, ಸಿಂಹರಾಶಿ ಪುಬ್ಬ ನಕ್ಷತ್ರ, ಪೂರ್ವ ಪಾಲ್ಗುಣಿ ನಕ್ಷತ್ರ, ಮಿಥುನ ರಾಶಿ ಆರಿದ್ರ್ಯ ನಕ್ಷತ್ರ, ಮಕರ ರಾಶಿ ಶ್ರವಣ, ಮಕರ ರಾಶಿ ಉತ್ತರಾಷಾಢ, ಕಟಕ ರಾಶಿ ಆಶ್ಲೇಷ, ಕುಂಭರಾಶಿ ಶತಭಿಷ ನಕ್ಷತ್ರ, ಮೀನರಾಶಿ ರೇವತಿ ನಕ್ಷತ್ರ, ವೃಷಭ ರಾಶಿ ರೋಹಿಣಿ ನಕ್ಷತ್ರ, ಮಿಥುನ ರಾಶಿ ಮೃಗಶಿರ ನಕ್ಷತ್ರ, ಧನಸ್ಸು ರಾಶಿ ಮೂಲ ನಕ್ಷತ್ರ, ಧನಸ್ಸು ರಾಶಿ ಪೂರ್ವಾಷಾಢ ನಕ್ಷತ್ರ. ಲಾಸ್ಟ್ ಆಪ್ಷನ್ಸ್ ಬಂದು ಕನ್ಯಾ ರಾಶಿ ಅವರು. ಖಂಡಿತವಾಗ್ಲೂ ಈ ಒಂದು ರಾಶಿ ನಕ್ಷತ್ರದವರಿಗೆಲ್ಲ ಖಂಡಿತವಾಗ್ಲೂ ಮದುವೆ ಆದಮೇಲೆ 100ಕ್ಕೆ 50% ಆಫ್ ದಿ ಪೀಪಲ್ಸ್ ಖಂಡಿತವಾಗ್ಲೂ ಈ ಒಂದು ರಿಲೇಟೆಡ್ಸ್ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.